ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಉಪ್ಪಿಸರ್ದು ತುಂಬಾನೇ ಒಂದು ಸ್ಪೆಷಾಲಿಟೀಸ್ಗಳು ತುಂಬಾನೇ ಇರುವಂಥದ್ದು. ಏನು ಸ್ಪೆಷಾಲಿಟೀಸ್ಗಳು, ಏನು ವಿಶೇಷತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಉಪೇಂದ್ರ ಸರ್ ಸಿನಿಮಾ ಉಪೇಂದ್ರ ರಿಲೀಸ್ ಆಗ್ತಾ ಇದೆ ಉಪ್ಪಿಸರ್ದು. ಸೊ ತುಂಬಾ ಒಂದು ವಿಶೇಷವಾದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಯೂನಿಕ್ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಒಂದು ಯೂನಿಕ್ ಸಿನಿಮಾ ಅಂತಲೇ ಹೇಳ್ಬೋದು. ಉಪ್ಪಿಸರ್ ಡೈರೆಕ್ಷನ್ನು, ಆ ಒಂದು ಸಿನಿಮಾದ ಸಾಂಗ್ಸ್ಗಳಾಗಿರ್ಬೋದು, ಒಂದು ಸ್ಟೋರಿ ಆಗಿರ್ಬೋದು, ತುಂಬಾ ಪ್ರತಿಯೊಬ್ಬರು ಕೂಡ ಈಗಲೂ ಸಹ ಟಿ ವಿಲಿ ಹಾಕೋದ್ರು ಕೂಡ ಕಾಮಿಡಿ ಸೀನ್ಸು, ಸೊ ಎಲ್ಲರೂ ಕೂಡ ಇಷ್ಟಪಡುವಂಥ ಸಿನಿಮಾ. ಸೊ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೆಲವೊಂದು ಸ್ಪೆಷಾಲಿಟೀಸ್ಗಳನ್ನು ಹೇಳಬೇಕು. ಏನಪ್ಪ ಅಂದರೆ ಈ ಸಿನಿಮಾ 4K ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈಗಿನ ಒಂದು ಸಿನಿಮಾ ಒಂದು ಕ್ವಾಲಿಟಿ ಏನಿದೆ, ಸೊ ಆ ಒಂದು ಕ್ವಾಲಿಟಿಯಲ್ಲಿ ಒಂದು ಔಟ್ಪುಟ್ ಇರುವಂಥ ಸಿನಿಮಾ ಇದೀಗ. ಆ್ಯಂಡ್ ಡಾಲ್ಬಿ ಅಟ್ಮಾಸು ಸರೌಂಡಿಂಗ್ ಎಲ್ಲ ಇರುವಂಥದ್ದು. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಯಾರೆಲ್ಲ ಮಾಡಿಲ್ಲ, ಖಂಡಿತವಾಗ್ಲೂ ನಾನು ಕೂಡ ಉಪೇಂದ್ರ ಸಿನಿಮಾ ಥಿಯೇಟ್ರಲ್ಲಿ ನೋಡಿಲ್ಲ, ಈಗ ನೋಡ್ಲಿಕ್ಕೆ ನಾನು ಕೂಡ ವೇಟಿಂಗಲ್ಲಿ ಇದ್ದೀನಿ. ಯಾರೆಲ್ಲ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿಲ್ವೋ ಅವ್ರಿಗಂತೂ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಉಪೇಂದ್ರ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು ಅದು ಒಂದು ಸ್ಪೆಷಲ್ ಅಂತ ಹೇಳಿದೆ. ಸೊ ಈಗ ನಾನು ಏನು ಹೇಳಿದೆ, 4K ಅಂತ ಹೇಳಿದೆ, ಮತ್ತು ಡಾಲ್ಬಿ ಅಂತ ಹೇಳಿದೆ. ಸೊ ಈಗಿನ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಅದು ಒಂದು ಕಡೆ ಆಯಿತು ಅಂತ ಅಂದರೆ, ಇನ್ನೊಂದು ಕಡೆ ಈ ಸಿನಿಮಾ ರಿಲೀಸ್ ಆಗಿ 25 ವರ್ಷಗಳು ಕಂಪ್ಲೀಟ್ ಆಗಿದೆ. ಸೊ ಅದು ಕೂಡ ಒಂದು ಸೆಲೆಬ್ರೇಷನ್ ಅವತ್ತಿನ ದಿನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 18ನೇ ತಾರೀಕು ಉಪ್ಪಿ ಸರ್ ಅವರ ಬರ್ಡೇ. ಸೊ ಈ ಎಲ್ಲ ಒಂದು ಸ್ಪೆಷಾಲಿಟಿಗಳು ಈ ಒಂದು ಉಪೇಂದ್ರ ಸಿನಿಮಾದಲ್ಲಿ ಇರುವಂಥದ್ದು. ಆ್ಯಂಡ್ ನಾನಂತೂ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಥಿಯೇಟ್ರಲ್ಲಿ ನಾನು ಎಷ್ಟೋ ಹಳೆ ಸಿನಿಮಾಗಳನ್ನು ನೋಡಿಲ್ಲ. ನಾನು ಎಷ್ಟು ಹಳೆ ಸಿನಿಮಾಗಳು ರಿಲೀಸ್ ಆಗುತ್ತೋ ಅಷ್ಟು ಸಿನಿಮಾಗಳನ್ನು ಹೋಗಿ ಥಿಯೇಟ್ರಲ್ಲಿ ನೋಡೋಕೆ ತುಂಬಾ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಆಗ ನೋಡೋಕ್ಕಾಗಿರಲ್ಲ. ಸೊ ಈಗ ನೋಡಿ ಖುಷಿ ಪಡಬಹುದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನುವಂಥದ್ದು ನನ್ನ ಒಂದು ಆಶಯ ಅಷ್ಟೇ. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, 18 ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಬೇಕು. ಕೆಲವೊಂದು ಟೈಮಲ್ಲಿ ಥಿಯೇಟರ್ಸ್ಗಳು ಸಿಗದೆ ಪ್ರಾಬ್ಲಮ್ ಆಗಿದೆ, ಅಭಿಮಾನಿಗಳಿಗೆ ಬೇಜಾರಾಗುವಂಥದ್ದು ಹಾಗೆ ಹೀಗೆ. ಸೊ ಈ ರೀತಿಯೆಲ್ಲ ಕೆಲವೊಂದು ಟೈಮಲ್ಲಿ ಆಗುತ್ತೆ. ದಯವಿಟ್ಟು ನಾನು ಈ ಸಲ ಕೇಳ್ಕೊಳ್ಳೋದೇನು ಅಂದರೆ, ಈ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಟರ್ಸ್ಗಳು ಏನಿದ್ದಾರೆ, ಸೊ ದಯವಿಟ್ಟು ಎಲ್ಲ ಥಿಯೇಟ್ರ್ಗಳಲ್ಲೂ ರಿಲೀಸ್ ಮಾಡಿ. ಲಾಸ್ಟು ಕರಿಯ ಕೂಡ ರಿಲೀಸ್ ಮಾಡಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಎಷ್ಟೋ ಥಿಯೇಟ್ರ್ಗಳು ಸಿಕ್ಕಿಲ್ಲ, ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ. ಸೊ ಆದಷ್ಟು ಒಂದು ಸ್ಕೆಡ್ಯೂಲ್ಗಳನ್ನು, ಅವಕಾಶಗಳನ್ನು ಮುಂಚೆನೇ ಮಾಡಿಕೊಂಡು ರಿಲೀಸ್ ಮಾಡಿ ಅಂತ ಹೇಳುವಂಥದ್ದಕ್ಕೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಲೀಸ್ ಸಿನಿಮಾಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ರಿಲೀಸ್ ಸಿನಿಮಾಗಳನ್ನ ನೀವು ಹಾಕಿದ್ರೆ ಥಿಯೇಟ್ರಲ್ಲಿ ಯಾವುದೇ ಸಿನಿಮಾ ಆಗಿರ್ಬೋದು, ನಾನು ಹೋಗಿ ನೋಡ್ತೀನಿ ಅನ್ನೋರು ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಉಪೇಂದ್ರ ಸಿನಿಮಾಗೆ ನಾನಂತೂ ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೇಟ್ ಮಾಡ್ತಿದ್ದೀರ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಸಿನಿಮಾ ಅಂತೂ ಒಂದು ಲೆಜೆಂಡರಿ ಸಿನಿಮಾ ಇನ್ ಕನ್ನಡ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು ಉಪ್ಪಿ ಸರ್ ಅವ್ರದ್ದು. ಸೊ ನೋಡೋಣ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅನ್ನೋ ಕುತೂಹಲ ಮಾತ್ರ ನನಗಂತೂ ಖಂಡಿತವಾಗ್ಲೂ ತುಂಬಾ ಇದೆ. ಸಾಂಗ್ಸ್ ಕೇಳೋಕ್ಕಾಗಿರ್ಬೋದು ಥಿಯೇಟ್ರಲ್ಲಿ, ಆಮೇಲೆ ಒಂದು ಆ ಒಂದು ಎಫೆಕ್ಟ್ ಆಗಿರ್ಬೋದು, ಆಮೇಲೆ ಈ ಡಾಲ್ಬಿ ಅಟ್ಮಾಸು ಮತ್ತು 4K ಟೆಕ್ನಾಲಜಿಯಲ್ಲಿ ಒಂದು ಒಳ್ಳೆ ಕ್ಲಾರಿಟಿ, ಒಂದು ಒಳ್ಳೆ ಸೌಂಡ್ ಇತ್ತು ಅಂತಂದರೆ ಆ ಒಂದು ಮಜಾನೇ ಬೇರೆ. ಸೊ ನೋಡೋಣ, ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ನೀವು ಕಾಯ್ತಾ ಇದ್ದೀರ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಊರಲ್ಲಿ ಯಾವ ಥಿಯೇಟ್ರಿಗೆ ಬರ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ನಿಮ್ಮಲ್ಲಿದ್ದರೆ ಸೊ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.